ಆ ಡಿಸೈನ್ಸ್ನೆಲ್ಲ ಮ್ಯಾಚ್ ಮಾಡಿ ಮಾಮೂಲಿ ದೇವ್ರ ಮನೆ ಹೆಂಗೆ ಇರುತ್ತೆ ಆ ಡೋರು ಮಾಮೂಲಿ ಕ್ಲೋಸ್ ಆಗುತ್ತೆ. ಅದರಲ್ಲಿ ನಮ್ಮದು ಸ್ಟೋರೇಜ್ ರೂಮ್ ಥರ ಅದಂಗೆ ಇದೆ. ಇಲ್ಲಿ ಏನಾದರೂ ಫಿಕ್ಸ್ ಮಾಡಬಹುದೇ, ಸ್ವಲ್ಪ ಬಲ್ಬು ಫ್ಯಾನ್ ಇದೆ, ಸಪ್ರೇಟ್ ಎಡಿಟಿಂಗ್ ರೂಮ್, ಯೂಟ್ಯೂಬ್ಗೆ ರೂಮ್ ಮಾಡ್ಕೊಳ್ಳೋಣ ಅಂತ. ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತಲೇ ಬೀಜಿನಗರ್ ಕರ್ಕೊಂಬಂದವನಿ. ಇದು ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನು ಸಮಾಚಾರ ಅಂದರೆ, ನಾನು ಇವಾಗ ಈ ರೂಮ್ನ ಫುಲ್ಲು ಡೆಕೋರೇಟ್ ಮಾಡೋಣ ಅಂತ ಇಲ್ಲಿಗೆ ಶಿಫ್ಟ್ ಆಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಫುಲ್ ಇಲ್ಲೇ ಈ ಲೆವೆಲಲ್ಲೆಲ್ಲ ಬೇರೆ ಬೇರೆ ಪಿಕ್ಚರ್ಸ್ನ ಅಂಟಿಸಿ, ಇಲ್ಲಿ ಫುಲ್ ಹಿಂದೆಗಡೆ ಪೇಂಟಿಂಗು, ಆಮೇಲೆ ಮಾಮೂಲಿ ಗ್ರಾಸ್ದೆಲ್ಲ ಬರುತ್ತಲ್ಲ ಫಿನಿಶಿಂಗ್ ಅದು ಮಾಡಿ ಇನ್ನೇನೋ ಮಾಡೋಣ ಅಂತ ಐಡಿಯಾ ಐತೆ. ಇಲ್ಲೇನಾದರೂ ಬಂದು ಶಿಫ್ಟ್ ಈ ಕಡೆಗೆ ಬಂದರೆ ಆ ಥರ ಮಾಡೋಣ ಅಂತ ಫುಲ್ ಪ್ಲ್ಯಾನ್ ಇಟ್ಕೊಂಡು ಕೂತಿದ್ದೀನಿ. ಹೊಸ ಬೆಡ್ ಬೇರೆ ಸಾಕ್ಸಿದ್ದೀನಿ ಅದಕ್ಕೆ ಅಂತಲೇ. ನೋಡೋಣ ಏನಾದರೂ ಅದೇ ಥರ ಆದರೆ ಈ ಕಡೆಗೆ ಶಿಫ್ಟ್ ಆಗೋಣ ಅಂತ. ಯಾರು ಬರಲ್ಲ ಇಲ್ಲಿ, ಬಟ್ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಏನಾದರೂ ಈ ಕಡೆ ಶಿಫ್ಟ್ ಆಗೋ ಪ್ರೋಗ್ರಾಮ್ ಇದ್ದರೆ ಶಿಫ್ಟ್ ಆಗ್ಬೋದು. ಸ್ವಲ್ಪ ವೆಯ್ಟ್ ಮಾಡೋಣ, ಫುಲ್ ಪ್ಲ್ಯಾನಿಂಗ್ ಹಾಕೊಂಬಿಟ್ಟು ಶಿಫ್ಟ್ ಮಾಡ್ಕೊಳ್ಳೋಣ ಏನು ಹೆಂಗೆ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಮಾಮೂಲಿ ಇಲ್ಲಿಗೆ ಅದೇ ಸ್ಕ್ರೀನ್ಸು ಇದು ನಾರ್ಮಲ್ಲು. ಇಲ್ಲಿಗೆ ಮಾಮೂಲಿ ಈ ಥರ ಲೈಟ್ಸ್ ಬೇಡ ಅಂತ ಈ ಲೈಟ್ಸ್ನ ಎರಡೂ ತೆಗೆದಾಕ್ಬಿಟ್ಟು ಮಾಮೂಲಿ ಟ್ಯೂಬ್ ಲೈಟ್ ಟೈಪ್ ಮೇಲ್ಗಡೆ ಎಲ್ಲಾದರೂ ಫಿಟ್ ಮಾಡಬೇಕು. ಯಾವುದು ಖರ್ಚು ಮಾಡೋಣ, ನಾನೇ ತಂದು ಮಾಡ್ತೀನಿ. ಬಿಟ್ಟರೆ ಇಲ್ಲಿಗೆಲ್ಲದೂ ಏನಾದರೂ ಆಗಬೇಕಲ್ಲ ಅಂತ ಹುಡುಕ್ತಾ ಇದ್ದೀನಿ. ಡಿಸೈನ್ಸ್ ಬೆಳಗ್ಗೆಯಿಂದ ತುಂಬ ಡಿಸೈನ್ಸ್ ಹುಡುಕಿದ್ದೀನಿ. ಆ ಡಿಸೈನ್ಸ್ನೆಲ್ಲ ಮ್ಯಾಚ್ ಮಾಡಿ ಮಾಮೂಲಿ ದೇವ್ರ ಮನೆ ಹೆಂಗೆ ಇರುತ್ತೆ ಆ ಡೋರು ಮಾಮೂಲಿ ಕ್ಲೋಸ್ ಆಗುತ್ತೆ. ಅದರಲ್ಲಿ ನಮ್ಮದು ಸ್ಟೋರೇಜ್ ರೂಮ್ ಥರ ಅದಂಗೆ ಇದೆ. ಇಲ್ಲಿ ಏನಾದರೂ ಫಿಕ್ಸ್ ಮಾಡಬೇಕಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಇಷ್ಟೊಂದು ಐಟಮ್ಸ್ ಬೇಡದೇ ಇರೋದೈತೆ, ಐಟಮ್ಸ್ನೆಲ್ಲ ತೆಗೆದ್ಬಿಟ್ಟು ಈಚೆ ಹಾಕಬೇಕು. ಅದಕ್ಕೋಸ್ಕರನೇ ಫುಲ್ ಪ್ಲ್ಯಾನಿಂಗ್ ಮಾಡಿಕೊಂಡು ಈಗ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಈ ಬೆಡ್ಡು ಇದು ಇಷ್ಟು ದಿನ ಇಲ್ಲೇ ಇತ್ತು, ಇವಾಗ ತಂದ್ಬಿಟ್ಟು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ. ಇದೇನಂತ ಸಾಫ್ಟ್ ಇಲ್ಲ ಬೆಡ್ಡು. ನೋಡೋಣ, ಇಲ್ಲಿಗೆ ಶಿಫ್ಟ್ ಆಗೋಣ ಅಂತ ಒಂದು ಪ್ಲ್ಯಾನಿಂಗ್ ಇದೆ. ಹೇಗಾಗುತ್ತೆ ಹಂಗೆ ಮಾಡಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಫುಲ್ ಪ್ಲ್ಯಾನಿಂಗ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಬಲ್ಬು ಫ್ಯಾನ್ ಇದೆ, ಬಲ್ಬ್ ಚೇಂಜ್ ಮಾಡಿ ಮೇಲ್ಗಡೆ ಏನಾದರೂ ಹಾಕಂಗಿದ್ರೆ ಮೇಲ್ಗಡೆ ಹಾಕಿ, ಈ ಗೋಡೆಗಳಿಗೆಲ್ಲ ಸ್ಟಿಕ್ಕರ್ ಬರುತ್ತಲ್ಲ ಆ ಸ್ಟಿಕ್ಕರ್ನ ಹಾಕಿ ಈ ಥರ ಎಲ್ಲ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ಸ್ನ ಓಡಿಸಿದ್ದೀನಿ ಬೆಳಿಗ್ಗೆಯಿಂದ. ನೋಡೋಣ ಹೇಗಾಗುತ್ತೆ ಅಂತ. ಒಟ್ಟಿನಲ್ಲಿ ನನಗೆ ಹೆಂಗೆ ಅಂದರೆ, ಇದು ಫುಲ್ ಒಂಥರ ಮಾಮೂಲಿ ರೂಮ್, ಸಪ್ರೇಟ್ ಎಡಿಟಿಂಗ್ ರೂಮ್, ಯೂಟ್ಯೂಬ್ಗೆ ರೂಮ್ ಮಾಡ್ಕೊಳ್ಳೋಣ ಅಂತ. ಇಲ್ಲೆಲ್ಲ ಮಾಮೂಲಿ ಡಿಸೈನ್ಸ್ ಬರುತ್ತಲ್ಲ ಸ್ಟಿಕ್ಕರ್ ಇಲ್ಲಿ ಈ ಥರ. ಅದು ಬಿಟ್ಟರೆ ಇಲ್ಲಿ ಫುಲ್ಲು ಮೇಲ್ಗಡೆ ಎಲ್ಲ ಲೈಟ್ ಹಾಕಿ, ಹಿಂಗೆ ಲೈಟು ಬೀಡಿಂಗ್ ಬರುತ್ತಲ್ಲ ಆ ಥರ ಕಲರ್ ಲೈಟ್ ಹಾಕಿ, ಮಾಮೂಲಿ ಟ್ಯೂಬ್ ಲೈಟ್ನ ಮೇಲ್ಗಡೆನೇ ಇಲ್ಲಿಗೆ ಟ್ಯೂಬ್ ಲೈಟ್ ಫಿಕ್ಸ್ ಮಾಡಿ ಈ ಕಡೆ. ಅದು ಬಿಟ್ಟರೆ ಇನ್ನೇನೈತೆ, ಫ್ಲೋರಿಂಗ್ ಎಲ್ಲ ಸೇಮೇನೆ. ಫ್ಲೋರಿಂಗ್ ಎಲ್ಲ ಇದು ಮಾಡಲ್ಲ, ಇದು ಬರುತ್ತಲ್ಲ ಸ್ಟಿಕ್ಕರ್ಸ್, ಅಂದರೆ ಡಿಸೈನ್ ಮಾಮೂಲಿ ಒಂಥರ ಟೆಕ್ಸ್ಚರ್ ಬೇರೆ ಟೈಪ್ ಬರುತ್ತೆ, ಆ ಥರ ಟೆಕ್ಸ್ಚರ್ ಹಾಕೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಇದು ಬಿಟ್ಟರೆ ಇಲ್ಲಿಗೆ ಶೆಲ್ಫು ಗ್ಲಾಸ್ದು ಇಲ್ಲೇ ಶೆಲ್ಫ್ಸ್ ಇದೆ, ಆ ಶೆಲ್ಫ್ನೇ ತೆಗೆದ್ಬಿಟ್ಟು ಇಲ್ಲಿಗೆ ಪ್ಲೇಸ್ ಮಾಡಬೇಕು. ಆ ಶೆಲ್ಫ್ ಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಜಾಗ ಬೇಕು. ಅದನ್ನೆಲ್ಲ ಮಾಡಿ ಅದರೊಳಗಡೆ ಏನಾದ್ರು ಟಾಯ್ ಜೋನ್ಸ್ ಹಂಗಿದ್ರೆ ಅದನ್ನ ಕ್ಲೋಸ್ ಮಾಡಿ ಎಲ್ಲ ಪ್ಲ್ಯಾನಿಂಗ್ ಇದೆ. ಸ್ವಲ್ಪ ಎಲ್ಲ ಪ್ಲ್ಯಾನಿಂಗ್ ಓಡಿಸಿದ್ದೀನಿ ಅವಾಗಿಂದ, ಬೆಳಗ್ಗೆಯಿಂದ ಇವತ್ತು ಅದೇ ಕೆಲಸದಲ್ಲೇ ಇದ್ದೀನಿ. ಏನಾರು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋ ಪ್ರೋಗ್ರಾಮು ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಆದರೆ ಇಲ್ಲೇ ಸೆಟಲ್ಲು. ಇವಾಗ ಅಂಗಡಿ ಹತ್ರ ಹೋಗ್ತೀನಿ. ರೋಡಲ್ಲಿ ಯಾರೂ ಇಲ್ಲ, ಫುಲ್ ಖಾಲಿ ಐತೆ. ವೆದರ್ ನೋಡಿ, ಫುಲ್ಲು ಕ್ಲೌಡಿ ವೆದರ್ ಇದೆ, ಬಿಸಿಲು ಇಲ್ಲ ಇವತ್ತಷ್ಟು, ಬಟ್ ವೆದರ್ ಚೆನ್ನಾಗಿದೆ. ಖಾಲಿ ರೋಡು. ನಾನಿವಾಗ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ, ಅಂಗಡಿ ಹತ್ರ ಹೋಗ್ತೀನಿ ಇವಾಗ ಮಾಮೂಲಿ ರೋಡಲ್ಲಿ. ಆ ಪ್ಲ್ಯಾನಿಂಗಿಗೆ ಏನಾದರೂ ಸ್ವಲ್ಪ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ, ಆ ಪ್ಲ್ಯಾನಿಂಗ್ ಪ್ರಕಾರನೇ ಮಾಡ್ತೀನಿ ನಾನು. ಇವಾಗ ಅವನೆಲ್ಲ ಈಗ ಇಲ್ಲಿ ಬಂದು ನಾನು ಹಿಂಗೆ ಹೋದಾಗ ಅವ್ನು ಹಿಂಗೆ ಬಂದಿರ್ತಾನೆ. A few moments later. ಅದೇ ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತಲೇ ಬೀಜಿನಗರ್ ಕರ್ಕೊಂಬಂದವನಿ. ಇದ್ರ ಕೆಳಗಡೆ ತೆಗ್ಸೋಕ್ಕೆ ಅಂತ. ಎಲ್ಲ ಫುಲ್ ಕತ್ಲೆ. ಈ ಟೈಮಲ್ಲಿ ಬರಬೇಕು, ಖಾಲಿ ಇರೋ ಪ್ಲೇಸಲ್ಲಿ. ವೈಟಾ ಈ ಪ್ಲೇಸಲ್ಲಿ ಫೋಟೋ ತೆಗಿತೀನಿ ಈಗ. 2000 years later. ಇವಾಗ ಮನೆಗೆ ಬಂದೆ. ಮನೆಯಲ್ಲಿ ಏನು ಮಾಡಿಲ್ಲ, ನಾನು ಬಂದಿದ ತಕ್ಷಣ ಡೈರೆಕ್ಟ್ ಕಿಚನ್ಗೆ ಹೋಗ್ತೀನಿ, ಏನಾರ ಸಿಗುತ್ತಾ ತಿನ್ನೋಕ್ಕೆ ಅಂತ. ಏನೂ ಇಲ್ಲ, ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡ್ತವ್ರೆ, ಮನೆ ಒರೆಸ್ತವ್ರೆ. ಈಗ ಮತ್ತೆ ಇನ್ನೊಂದು ಸತಿ ಚೇರೆಲ್ಲ ಇಲ್ಲೇ ಇದೆ, ಎಲ್ಲ ಕ್ಲೀನಿಂಗ್ ಮಾಡ್ತವ್ರೆ. ಅವ್ರು ವೀಕ್ಲಿ ಒಂದು ಟೈಮ್ ಬಂದಾಗ ಫುಲ್ ಕ್ಲೀನ್ ಮಾಡ್ತವ್ರೆ. ಹಂಗೆ ಅಂದ್ಬಿಟ್ಟು ಏನು ಹಂಗೆ ಇರಲ್ಲ, ನಮ್ಮ ಮನೇಲೂ ನಮ್ಮ ಅಮ್ಮನೂ ಮಾಡ್ತದೆ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಗಲೀಜಿರೋದನ್ನೆಲ್ಲ ವಾಶ್ ಮಾಡ್ತಾಯಿದ್ದಾರೆ ಈಚೆ ಕಡೆ. ಸಾಂಗ್ ಕೇಳ್ಕೊಂಡು ಮಾಡ್ತವ್ರೆ, ಹಂಗೆ ಟೈಮ್ ಪಾಸ್ ಆಗಲ್ವಂತೆ. ವಿತ್ ಸಾಂಗ್ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿರೋದು.
ಇನ್ನು ಇವ್ರೇನು ಟೀಗೆ ಏನು ಮಾಡಿಲ್ಲ. ನಾನೇ ನೋಡೋಣ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯಂಗಿದ್ರೆ ಕುಡಿತೀನಿ, ಇಲ್ಲ ಅಂದರೆ ಇಲ್ಲ. ನೀವು ಅನ್ಕೋತಾ ಇರ್ತೀವಿ ಏನೆಲ್ಲ ಬರೀ ಇದು ಜರ್ಕಿನೇ ಕಾಣಿಸ್ತಾ ಇದೆ ಅರ್ಧ ಅಂತ. ಜರ್ಕಿನ್ ಇಲ್ಲ, ಜರ್ಕಿನು ಚಳಿ ಅಲ್ವಾ, ಅದಕ್ಕೆ ಇನ್ನೊಂದು ತಿಂಗಳು ಅದಾದಮೇಲೆ ಯಾರು ಹಾಕ್ತಾರೆ, ಹಾಕಲ್ಲ, ಅಲ್ಲಿ ಇರ್ತದೆ, ಸುಮ್ಮನೆ ನೇತಾಕಿರ್ತೀವಿ. ಈಗ ಚಳಿ ಅಲ್ವಾ, ಅದಕ್ಕೋಸ್ಕರ ಹಾಕೋದಷ್ಟೇ. A few inches later. ಇಷ್ಟೊಂದು ನನ್ನ ಫ್ರೆಂಡ್ಸು ನನ್ನೆಲ್ಲ ಇಲ್ಲಿ ಹಿಡಿದ್ಬಿಟ್ಟು ಕರೆಕ್ಟಾಗಿ ನಾನೀಗ ಅಂಗಡಿ ಕ್ಲೋಸ್ ಮಾಡಿ ಇಷ್ಟೊಂದಾಯಿತು, 8:45 ಆಯ್ತು ನಾನು ಕ್ಲೋಸ್ ಮಾಡೋ ಅಷ್ಟರಲ್ಲಿ. ಎಲ್ಲ ಇರೋ ಅಂದರೆ ಎಲ್ಲ ಎಸ್ಕೇಪ್ ಆಗಿಬಿಟ್ರು. ನಾನು ನೋಡಿ ಇವಾಗ ಒಬ್ಬನೇ ಹೋಗ್ಬೇಕು ಅನ್ನೋದಕ್ಕಿಂತ ನನ್ನ ಟೈಮ್ ಪಾಸ್ ಮಾಡಿದ್ರು ಸ್ವಲ್ಪ. ಇವಾಗ ಹೋಗ್ತವ್ರೆಲ್ಲ, ಏನು ಮಾಡೋಂಗಾಗಲ್ಲ. ಬ್ರೆಡ್ ತರಬೇಕಂತ ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಬ್ರೆಡ್ ತರೋಕ್ಕೆ ಅಂತ. ತುಂಬ ದೂರ ಇದೆ, ಈಗ ಇಲ್ಲಿಂದ ಹೋಗ್ಬೇಕು ನಾನು. ಗೈಸ್ ಇವಾಗ ಬ್ರೆಡ್ ಎಲ್ಲ ತಂದು ಗಾಡಿಯೆಲ್ಲ ಒಳಗಡೆ ಹಾಕಿ ಎರಡು ನೀವು ಓಪನ್ ತೆಗ್ದಿರೋದೇ ಗಾಡಿ ಇದೊಂದು ಹೋಗಿ ಇತ್ಕೊಂಬಿಡೋಣ. ಅಡುಗೆ ಏನು ಮಾಡೋರು ಅಂತ ನೋಡ್ತೀನಿ. ಅಡುಗೆ ಮಾಡಿದರೆ ತಿನ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಅವರಲ್ಲಿ ಈರುಳ್ಳಿ ಕಟ್ ಮಾಡ್ತವ್ರು, ಕಣ್ಣೆಲ್ಲ ಉರಿತಾಯಿತ್ತು ನನಗೆ. ಇದೆಲ್ಲ ಫುಲ್ ಸಂತೆಯಾಗಿ ಹೋಗ್ಬಿಟ್ಟೈತೆ ಡ್ರೆಸ್ದು. ಅಮ್ಮ ಇದೇ ವೀಡಿಯೋದಲ್ಲಿ ನೋಡ್ಬಿಟ್ಟಿದ್ದು ನಾಳೆ ಅಷ್ಟೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಇವಾಗ ಸ್ವಲ್ಪ ಹೊತ್ತು ಪ್ಲ್ಯಾನಿಂಗ್ ಹಾಕ್ತೀನಿ. ಅಲ್ಲಿಗೆ ಶಿಫ್ಟ್ ಆಗಬೇಕಲ್ಲ, ಪ್ಲ್ಯಾನಿಂಗ್ ಹಾಕೊಂಬತ್ತೀನಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಏನೇನಾದರೂ ಏನು ಪ್ಲ್ಯಾನಿಂಗ್ ಹಾಕೋಣ ಅಂತ ಹೋಯ್ತೀನಿ. ಬಟ್ ಪ್ಲ್ಯಾನಿಂಗ್ ವರ್ಕ್ ಆಗುತ್ತೆ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ನಾನೇನೋ ಪ್ಲ್ಯಾನಿಂಗ್ ಆಗ್ತಾಯಿದ್ದೀನಿ ಸುಮ್ಮನೆ. ಏನಿದು ನೋಡಿ, ನೈಟ್ ಆದರೆ ಹೆಂಗೆ ಕಾಣಿಸುತ್ತೆ ಅಂತ. ಅರೆ ಹಿಂಗೆ ಈ ಲೈಟ್ ಗೀಟಲ್ಲೆಲ್ಲ ಇರೋಲ್ಲ, ಸ್ವಲ್ಪ ದೊಡ್ಡದಾಗಿ ಬರಬೇಕು, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಸಂಜೆ ಪ್ಲ್ಯಾನ್ ಹಾಕಿದ್ದೀನಿ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೋಡಬೇಕು. ಇನ್ನೂ ಏನು ಮಾಡೋದಾ ಬೇಡವಾ ಎಲ್ಲ ನೋಡ್ಬಿಟ್ಟು ಮಾಡ್ಬೇಕು ಪ್ಲ್ಯಾನಿಂಗ್ನ. ಸುಮ್ಮನೆ ಮಾಡೋಕ್ಕೋದ್ರೆ ವರ್ಕೌಟ್ ಆಗೋಲ್ಲ. ಆಮೇಲೆ ನಾನು ಅನ್ಸೋಗೋದು, ಅವ್ರು ಕಿತ್ತಾಕೋದು ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೇ ಎಲ್ಲ ಫುಲ್ ಕೇಳಾದ್ಮೇಲೆ ಪ್ಲ್ಯಾನ್ನ ಮುಂದಕ್ಕೆ ಕೊಡಿಸ್ತೀನಿ. ಅಲ್ಲಿವರೆಗೂ ಏನೂ ಮಾಡಲ್ಲ. ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಅವ್ರು ಏನಾರು ಇಲ್ಲ ಮಾಡ್ಕೊ ಹೋಗು ಅಂದಾಗ ಮಮ್ಮಿ ಡ್ಯಾಡಿ ಅವಾಗ ಮಾಡ್ತೀನಿ, ಅಲ್ಲಿವರೆಗೂ ಮಾಡಲ್ಲ. ಗೈಸ್ ಅರ್ಧಂಬರ್ದಾಗೈತೆ. ಓಕೆ ಹಸಿದೆ ತಿನ್ಸೋದು. ಏನೋ ಅನ್ಬೇಡ, ನಾನು ಹೆಂಗೆ ಮಾಡಿದ್ದೆ ಹಂಗೆ ಮಾಡ್ತೀನಿ. ನಾನು ಒಂದೇ ಒಂದು ಮಾಡ್ಕೊಳ್ಳೋಣ ಅಂತ ಹಾಕೊಂಡಿದ್ದೆ. ಅದೇ ಮಾಡ್ತಾ ಇರ್ತಾನೆ. ಏನು ಇಷ್ಟೆಲ್ಲ ಇದ್ರೆ ಏನಲ್ಲಪ್ಪ. ಹಾಕು. ಬೇಡವಾ? ಮಾಡ್ಕೊಳ್ಳೋ ಆಗಿದ್ರೆ ಗೊತ್ತಿಲ್ಲ. ಮಿಕ್ಸ್ ಮಾಡ್ಬೇಕಾರಾಗಿಲ್ಲ ಅಂದರೆ ಅದಕ್ಕೆ ಅದರಲ್ಲೇ ಹಾಕು. ಎಂತಕ್ಕೆ ಅದಕ್ಕೆ ಹಾಕು, ಆ ಟಬ್ಗೆನೆ ಬೇಡ, ಅದು ಇದಾಗುತ್ತೆ. ಕಾಯಿಸಿ ಇವಾಗ ಊಟ ಮಾಡ್ಕೊಂಬರ್ತೀನಿ. ರೆಡಿ ಆಗೈತಿ. ಇವಾಗೆಲ್ಲ ಫೋನ್ ಚಾರ್ಜ್ ಆಗ್ತಾ ಇಲ್ಲಿ ಬಂದ್ಬಿಟ್ಟು ಎಡಿಟ್ ಮಾಡೋಕ್ಕೆ ಬೇಕು ಚಾರ್ಜು. ಅದಕ್ಕೋಸ್ಕರ ಊಟ ಮಾಡ್ಕೊಂಬರ್ತೀನಿ. ಊಟ ಮಾಡ್ಕೊಂಬಂದು ಸಿಗ್ತೀನಿ ನಾನು ನಿಮಗೆ. ಊಟ ಮುಗಿಸ್ಕೊಂಬಂದಿದ್ದೀನಿ. ಇವಾಗ ಏನಿಲ್ಲ, ಬರೀ ಕೆಲಸ ಎಡಿಟ್ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ, ಏನಿಲ್ಲ ಪೆಂಡಿಂಗ್ ನಮ್ಮದು. A few moments later. ಕಾಯಿಸಿ ಇವಾಗ ಅಕ್ಕ ಬಂದರು, ಅವ್ರನ್ನೂ ಕರ್ಕೊಂಬಂದೆ. ಮಲಗಿಬಿಟ್ಟಿದ್ದೆ. ಈಗ ಆಲೇ ಟೈಮ್ ಬಂದು 1 o'clock ಆಗಿದೆ ಅನಿಸುತ್ತೆ. ಅವ್ರು ಇವಾಗ ಜಸ್ಟ್ ಬಂದರು. ಈಗ ಕರ್ಕೊಂಬಂದಿದ್ದೀನಿ. ಈಗ ಮತ್ತೆ ಮಲ್ಕೋಬೇಕು. ಈಗ ನಿದ್ದೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಇವಾಗ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಗೋದಿದೆಯಲ್ಲ, ಅದು ಮೇಯ್ನ್. ಈಗ ನಾನು ಹಂಗೆ ಮಲಗಿದ್ದೆ ಈಗ ಐತಲ್ಲ. ಈಗ ಫಸ್ಟ್ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು. ಬಾಯ್.